ಬಾಗಲಕೋಟೆಯ ಜಮಖಂಡಿ ಮಹಿಳೆಗೆ ಸಾಲ ಕಿರುಕುಳ ನೀಡಿದ್ರು. ಜಮಖಂಡಿ ನಗರ ಠಾಣೆಯಲ್ಲಿ ಫಿನಾನ್ಸ್ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಎಸ್ಎಸ್ ಖಾಸಗಿ ಮೈಕ್ರೋ ಫಿನಾನ್ಸ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಟೇಲರ್ ಅನ್ನಪೂರ್ಣ ಸಬ್ಖಾಳೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಪಿಎನ್ಜಿ 2023ರ ಸೆಕ್ಷನ್ 329 ಕ್ಲಾಸ್ 4, 351 ಕ್ಲಾಸ್ 2 ಹಾಗೆ 352 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ನಂದು ಎಲ್ಲ ಇರತಕ್ಕಂಥ ಲೋನ್ ಅಕೌಂಟ್ ಹೋಲ್ಡರ್ಸ್ಗೆ ನಂದು ಒಂದು ಮನವಿ. ಸೊ ನಂದು ಮಾಹಿತಿ ಕಲೆಕ್ಟ್ ಮಾಡಿದಂಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಒಟ್ಟು 2,63,000 ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟಲ್ಲಿ ಅಕೌಂಟ್ಸನ್ನು ಹೊಂದಿದ್ದಾರೆ. ಮತ್ತು ಕಳೆದ 2024 ಹೋಲಿಕೆ ಮಾಡಿದರೆ 1,313 ಕೋಟಿರಷ್ಟು ಸಾಲವನ್ನು ಜನರಿಗೆ ನೀಡಿರ್ತಕ್ಕಂಥದ್ದು ಇದೆ. ಸೊ RBI ಗೈಡ್ಲೈನ್ಸು ಏನಿದೆ ಅದರ ಪ್ರಕಾರ ಎಲ್ಲರೂ ಕೂಡ ಫಾಲೋ ಮಾಡ್ಬೇಕಂತ ನಂದು ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸು ಏನು ರಿಕವರಿ ಏಜೆಂಟ್ಸ್ ಇದ್ದಾರೆ ಅವರಿಗೆ ಅನವಶ್ಯಕವಾಗಿ ಅದರಲ್ಲಿ RBI ಗೈಡ್ಲೈನ್ಸಲ್ಲಿದೆ, ತಾವು ಅರೆಸ್ಟ್ ಮಾಡ್ತಕ್ಕಂಥದ್ದಲ್ಲ, ಜನರಿಗೆ ಅವಾಚ್ಯವಾಗಿ ನಿಂದಿರ್ತಕ್ಕಂಥದ್ದಲ್ಲ, ಮತ್ತು ಅವ್ರದ್ದು ಮಾನ ಮರ್ಯಾದೆ ತೆಗೆಯತಕ್ಕಂಥದ್ದು, ಕೆಲಸ ಕೈ ಹಾಕ್ತಕ್ಕಂಥದ್ದಲ್ಲ, ಮತ್ತು ಒತ್ತಡದಿಂದ ಬೇರೆ ಬೇರೆ ಅವರಿಗೆ ನಿಂದಿಸಿ ಮಾಡಿದ್ರಂತಂದರೆ ನಾವು ಕಡ್ಡಾಯವಾಗಿ ಈಗೇನು ಜಮಖಂಡಿ ಪೊಲೀಸ್ ಸ್ಟೇಷನ್ದಲ್ಲಿ ಕಾನೂನು ಕ್ರಮನ ಜರುಗಿಸಿದ್ದೀವಿ ಅದನ್ನು ಕಡ್ಡಾಯವಾಗಿ ಕಾನೂನು ಕ್ರಮನ ಜರುಗಿಸ್ತೀವಿ. ಮತ್ತು ಇದೇ ಥರ 1 ಅಥವಾ 2 ಆಯಿತು ಅಂತಂತಂದರೆ ನೇರವಾಗಿ ತಾವು ಎಲ್ಲಿ RBIಗೆ ಲೈಸೆನ್ಸ್ ತಗೊಂಡಿರ್ತೀವಿ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾವು FIR ಮುಖಾಂತರ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನು ಜರುಗಿಸ್ತೀವಿ. ಬಾಗಲಕೋಟೆಯಲ್ಲಿ